ಓಕೆ ಗೈಸ್, ಆಲ್ ರೆಡಿ ನಫ್. ಸೊ ಹೋಗೋಣ ಇವಾಗ ವಯನಾಡ್ ಸೈಡು. ಆ್ಯಕ್ಚುಲಿ ಬಾಣಸೂರ ನನ್ನ ಲಿಸ್ಟಲ್ಲಿದೆ, ಬಟ್ ಅದಕ್ಕೂ ಮುಂಚೆನೇ ನಿಯರ್ ಬೈ ಪ್ಲೇಸಲ್ಲಿ ಹಾಲ್ಟ್ ಆಗೋಣ. ಐ ಆಮ್ ಡನ್ ಫಾರ್ ದಿಸ್ ಡೇ. ಸೊ ಲೆಟ್ಸ್ ಗೋ ನವ್ ಗೈಸ್. ಕುರುವ ಐಲ್ಯಾಂಡ್ನಿಂದ ಬಾಣಸೂರ ಲೇಕ್ ಹೋಗೋಣ ಅಂತ ಬಂದೆ, ಬಟ್ ಆನ್ ದ ವೇ ಐ ಗಾಟ್ ದಿಸ್ ಬ್ಯೂಟಿಫುಲ್ ಟೀ ಎಸ್ಟೇಟ್. ಇಟ್ಸ್ ಬ್ಯೂಟಿಫುಲ್. ಫೋಟೋಗ್ರಫಿಗೆ ಮಾತ್ರ ಮಸ್ತ್. ಆ್ಯಕ್ಚುಲಿ ಇನ್ನು ಫಾಗ್ ಟೈಮಲ್ಲಿ ಅಥವಾ ಮಳೆ ಟೈಮಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಆಲ್ಸೋ ಇಟ್ಸ್ ಸೋ ಗ್ರೀನ್ ಆ್ಯಂಡ್ ಐ ಲವ್ ಇಟ್. ಆ್ಯಂಡ್ ಮೇ ಬಿ ಬಾಣಸೂರ ಹಿಲ್ಸ್ ಅದೇ ಅನಿಸುತ್ತೆ. ಅಲ್ಲೆಲ್ಲ ಫಾಗೇ ಇದೆ, ಕ್ಲೌಡ್ಸ್ ಆರ್ ಮೂವಿಂಗ್. ಆ್ಯಂಡ್ ಇನ್ನೊಂದು ವಿಷಯ, ಬುಜ್ಜಿಗೆ ಫಸ್ಟ್ ಟೈಮ್. ಬುಜ್ಜಿ, ಹೌ ಇಸ್ ಇಟ್? ಚೆನ್ನಾಯ್ತಾ? ಫಸ್ಟ್ ಟೈಮ್ ಟೀ ಎಸ್ಟೇಟಿಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ನಿಮ್ಮ ಅಮ್ಮ ಈಗ ನಾವು ಬುಜ್ಜಿದು ಇಂಟರ್ವ್ಯೂ ತೊಗೊಳ್ಳೋಣ. ಬುಜ್ಜಿ ಅವರೇ, ಫಸ್ಟ್ ಟೈಮ್ ಟೀ ಎಸ್ಟೇಟಿಗೆ ಬಂದಿದ್ದೀರಾ, ನಿಮ್ಮ ಅನುಭವವನ್ನು ತಿಳಿಸಿ. ಹೇಗಿದೆ? ಮ್ಯಾನ್, ಇಟ್ಸ್ ಬ್ಯೂಟಿಫುಲ್. Oh, you wanna play? Guys, look at this view. ಸೊ ನನ್ನ ಗಾಡಿ ಅಲ್ಲೇ ಪಾರ್ಕ್ ಮಾಡಿದ್ದೀನಿ, ಆ ಬಸ್ ಹಿಂದೆಗಡೆ ಸದ್ಯಕ್ಕೆ. ಆ್ಯಂಡ್ ದಿಸ್ ಈಸ್ ದ ಪೆಟ್ರೋಲ್ ಪಂಪ್. ಹೇ ಗಾಯ್ಸ್, ಇನ್ನೇನು ಸಂಜೆ ಆಯ್ತಾ ಬಂತು. ಅಲ್ಲಿ ಕುಕ್ ಸದ್ಯಕ್ಕೆ ತರಕಾರಿ ಏನೂ ಇಲ್ಲ. ಬೆಟರ್ ಅಲ್ಲಿ ಕುಕ್ ಎಗ್ ರೈಸ್. ಬಿಕಾಸ್ ಬುಜ್ಜಿಗೆ ಅಂತ ತಂದಿದ್ದು, ಒಂದು ಅವನಿಗೆ ಇನ್ನೊಬ್ಬ ನಾನು ಎಗ್ ರೈಸ್ ಮಾಡ್ತೀನಿ. ನಾವು ನಮ್ಮ ಹೊಟ್ಟೆ ಸಿಗ್ತೈತೆ ಇವತ್ತು ಬಸ್ಸಿಗೆ. ಬರ್ತೀನಿ ರೆಡಿ ನಾನು.
ಮಿರ್ಚಿ ಇದು ಹಾಕಲ್ಲ ಆ್ಯಕ್ಚುಲಿ. ಇದೆಲ್ಲ ಆನಿಯನ್ಸ್ ಇರೋದಲ್ಲ, ಆನಿಯನ್ಸ್ ಆರ್ ನಾಟ್ ಗುಡ್ ಫಾರ್ ಡಾಗ್ಸ್. ಅದಕ್ಕೆ ಅವನಿಗೆ ಪ್ಲೇನ್ ಮೊಟ್ಟೆ ಪ್ಲಸ್ ರೈಸ್ ಆ್ಯಂಡ್ ಪೆಡಿಗ್ರಿ. ಓಕೆ, ನನ್ನ ಫುಡ್ ರೆಡಿ ಆಯಿತು. His food is ready. Pedigree, ಮೊಟ್ಟೆ ಆ್ಯಂಡ್ ರೈಸ್. ಬಟ್ ಇದಕ್ಕೆ ಮೊಸರು ಹಾಕಿದ್ರೆ ಅವ್ನಿಗೆ ಇನ್ನೂ ಇಷ್ಟ. ಹಾಲು ಮೊಸರು ಹಾಕಿದ್ರೆ ಬಟ್ ಸದ್ಯಕ್ಕಿಲ್ಲ. ಓಕೆ, ಓಪನ್ ಮಾಡೋಣ. ಓಹೋ, ಓಕೆ ಓಕೆ, ಲೆಟ್ಸ್ ಹ್ಯಾವ್ ಇಟ್ ನೌ. ಗೈಸ್, ಇವತ್ತು ಆ್ಯಕ್ಚುಲಿ ಡೇ ತುಂಬಾ ಚೆನ್ನಾಗಿತ್ತು. ಪ್ಲ್ಯಾನ್ ಇದ್ದಿದ್ದೆ ವಯನಾಡ್ ಹೋಗಬೇಕು ಅಂತ, ಬಟ್ ಆನ್ ದ ವೇ ಐ ಸಾ ಕುವಾದ ಐಲ್ಯಾಂಡ್ಸ್. ಸೊ ಐಲ್ಯಾಂಡ್ ಅಂದ್ರೆ ನಂಗೆ ತುಂಬ ಇಷ್ಟ. ಸೊ ಹಿಂಗಿರುತ್ತೆ, ನೋಡಲೇಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಮೋವ ಇದು ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸ್ ಥರ ಅಂತ ಅನಿಸ್ತು. ಸೊ ಅದಕ್ಕೆ ವೈ ನಾಟ್ ಅಂತ ಯೂ ಟರ್ನ್ ಮಾಡಿಬಿಟ್ಟೆ. ಅದಾದಮೇಲೆ ಸರಿ ಹೋಗ್ತಾಯಿದ್ದೀನಿ. ತುಂಬ ದೂರ ಇದೆ ಗುರು. ಎಷ್ಟು ದೂರ? ಅದು ತುಂಬಾ ದೂರ ಅಂತ ಅನ್ನಿಸ್ತು. ಆ್ಯಂಡ್ ನನಗೆ ಫಸ್ಟ್ ವ್ಯಾನ್ ಲೈಫಲ್ಲಿ ಎಲ್ಬೋರ್ಡಿಂದ ಆ್ಯಕ್ಚುಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ದೆ ದಿಸ್ ಐಲ್ಯಾಂಡ್. ಬಿಕಾಸ್ ಆನ್ ದ ವೇ ಇದೇ ನಾನು ಫಸ್ಟು ಟ್ರಾವೆಲ್ ಮಾಡಿದ್ದು. ಆ್ಯಂಡ್ ತುಂಬ ಓಕೆ, ಇಟ್ ವಾಸ್ ವೆರಿ ರಿಸ್ಕಿ. ಹೆಂಗೆಂಗೋ ಏನೇನೋ ಕಲ್ತ್ಕೊಂಡು ಸ್ವಲ್ಪ ಟ್ಯಾಕ್ಟಿಕ್ಸ್ ಎಲ್ಲ ಗೊತ್ತಾಗಿದೆ. ನೌ ಐ ನೋ ಹೌ ಟು ರೈಡ್. ಆಮೇಲೆ ಇವತ್ತು ಅಲ್ಲಿ ಇದು ಫಾರೆಸ್ಟ್ ಒಳಗಡೆ ಫುಲ್ಲು ಒಳಗಡೆ ಹೋಗಿ ಆಮೇಲೆ ಸ್ನಾನ ಅಲ್ಲಿ ಒಂದು ಸ್ವಲ್ಪ ನೀರಲ್ಲಿ ಆಟ ಆಡಿದ್ದು. ಇಟ್ ವಾಸ್ ಆಲ್ ಬ್ಯೂಟಿಫುಲ್. ಆಮೇಲೆ ಇದು ಒಂದು ಟ್ರೈಪಾಡ್ ಇಟ್ಕೊಬಿಟ್ರೆ ಎಲ್ಲರೂ ಯೂಟ್ಯೂಬರಾ ಅಂತ ಕೇಳ್ತವೆ. ಏನಂತ ಹೇಳೋದು, ಅಯ್ಯೋ ಇನ್ನು ಈಗಪ್ಪ ಸ್ಟಾರ್ಟ್ ಮಾಡಿದ್ದು ಚಾನಲ್ಲು, ಹೆಸರು ಹೇಳಿದ್ರೆ ಅಯ್ಯಯ್ಯೋ ಇನ್ನು ಬಿಲೋ 100 ಇದೆಯಲ್ಲ, ಮಾನ ಮರ್ಯಾದೆ ಹೋಗುತ್ತೆ. ಸೊ ಅನಿಸ್ತಿತ್ತು. ಬಟ್ ಇವೊಂದು ಐ ಟೋಲ್ಡ್, ಆಮೇಲೆ ಹೇಳಿದೆ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದು, ಇದೇ ಫಸ್ಟ್ ಟ್ರಿಪ್ಪು ಅಂತ. ಸ್ವಲ್ಪ ಹಂಗೆ ಆನ್ ಆಯಿತು ಬಜ್ಜಿ. ಸೊ ಅದಾದಮೇಲೆ ಈಗ ಆನ್ ದ ವೇ ಒಂದು ಬಾಣಸೂರ ಹಿಲ್ಸಿಗೆ ಒಂದು ಸ್ವಲ್ಪ ದೂರದಲ್ಲೇ ಇದ್ದೀನಿ. ಬಟ್ ಆ ಕಡೆ ಎಲ್ಲ ಫುಲ್ ಫಾರೆಸ್ಟು. ಇಲ್ಲಿ ನಿಯರ್ ಬೈ ಪೆಟ್ರೋಲ್ ಬಂಕ್ ಸೇಫ್ಟಿ ಅಂತ ಅಂದ್ಬಿಟ್ಟು ಇಲ್ಲಿ ಹಾಲ್ಟ್ ಮಾಡಿದೆ. ಬಟ್ ಇದು 10 o'clock ಕ್ಲೋಸ್ ಆಗುತ್ತೆ. ಬಟ್ ನೋಡೋಣ, ಇಫ್ ಇಟ್ ಈಸ್ ಸೇಫ್ ಐಲ್ ಸ್ಟೇ ಹಿಯರ್. ಇಲ್ಲ ಅಂತಂದರೆ ಈ ಕಡೆ ಸಿಟಿ ಒಳಗಡೆ ಸ್ವಲ್ಪ ಸರ್ಕಲ್ ಇದೆ, ಅಲ್ಲಿ ನೋಡೋಣ ವಾಟ್ ಹ್ಯಾಪನ್ಸ್. ಸೊ ದಟ್ಸ್ ಆಲ್ ಫಾರ್ ಟುಡೇ. I'll just signing off now. Bye guys. Thanks for watching. Please do subscribe my channel and hit that like button, and please do add comments, any suggestions, or if you like this, keep supporting me. Thank you guys. Bye. Good morning from Banasura Hills, near Banasura Hills. So view ತೋರಿಸ್ತೀನಿ ಈಗ. ಲೆಟ್ಸ್ ಗೋ. ಇನ್ನೂ ಫಾಗ್ ಇದೆ. ನೈಸ್. So
is where I stayed. But I got the beautiful view. Wait, let me show you. Oh, ಅಯ್ಯೋ ಫುಲ್ಲು ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅದು ಆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ಬೆಟ್ಟ. ಓ ಮೈ ಗಾಡ್, ಫಾಗ್ ಫುಲ್ ಕವರ್ ಆಗಿದೆ. ಆ್ಯಕ್ಚುಲಿ ಎಸ್ಟರ್ಡೇ ನೈಟ್ ಈವ್ನಿಂಗ್ ಟೈಮ್ ಹಂಗೆ ಒಂದು ಸ್ವಲ್ಪ ಕವರ್ ಆಗಿತ್ತು. ಅವಾಗ ಯು ಕುಡ್ ಸಿ ಕ್ಲಿಯರ್ಲಿ. ನೈಸ್. ಶಿವನಗಾಡಿಯಲ್ಲಿ ಬುಜ್ಜಿಯಲ್ಲಿ So this is the view I'm waking up. ಸೊ ಇವಾಗ ಬಾಣಾಸುರ ಹಿಲ್ಸಿಗೆ ಈ ಕಡೆ ಹೋಗಬೇಕು. ಹೋಗೋಣ, ಆಯಿತು ಟೈಮು. I'll get ready soon and then we'll go. ಅದೇ ಹೇಳ್ತಾರಲ್ಲ, ಎಲ್ಲ ಫಸ್ಟ್ ಟೈಮ್ ಮಾಡೋವರೆಗೂ ಅಷ್ಟೇ ಭಯ, ಅದಾದಮೇಲೆ ಭಯ ಇರಲ್ಲ ಅಂತ. ಸೊ ನನಗೆ ಆ್ಯಕ್ಚುಲಿ ತುಂಬಾ ಭಯ ಇತ್ತು ವ್ಯಾನ್ ಲೈಫಲ್ಲಿ ಸೋಲೋ ಆಗಿ ಹೇಗೆ ಎಲ್ಲಿ ಸ್ಟೇ ಮಾಡೋದು, ವಾಟ್ ಆಲ್ ದ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ನಿನ್ನೆ ಆ್ಯಕ್ಚುಲಿ ತುಂಬಾ ರಿಸ್ಕ್ ತೊಗೊಂಡೆ, ಬಿಕಾಸ್ ಪೆಟ್ರೋಲ್ ಬಂಕ್ ಕ್ಲೋಸ್ಡ್ ಆಗಿತ್ತು. ಬಟ್ ಸ್ಟಿಲ್ ಐ ಟುಕ್ ಅ ಬ್ರೇವ್ ಡಿಸಿಷನ್ ಸಮ್ ವಾಟ್. ಇನ್ ಕೇಸ್ ಯಾರೋ ಹತ್ರ ಬಂದರೆ ಬುಜ್ಜಿ ಸೆನ್ಸರ್ ಇದೆ, ಅವ್ನು ಬೊಗಳಿತಾನೆ ಗೊತ್ತಾಗ್ಬಿಡುತ್ತೆ. ಐ ವಿಲ್ ವೇಕಪ್ ಇಮಿಡಿಯೇಟ್ಲಿ. ಆ್ಯಂಡ್ ಮೋರೋವರ್ ನನಗೂ ಕಾನ್ಷಿಯಸಲ್ಲಿ ಇರ್ತೀನಿ, ನಾನು ಫುಲ್ಲು ಡೀಪ್ ಸ್ಲೀಪಲ್ಲಿ ಇರಲ್ಲ. ಆ್ಯಂಡ್ ಇನ್ ಕೇಸ್ ಸಂಬಡಿ ಕಮ್ಸ್ ಅಥವಾ ಟಯರ್ ಏನೋ ಪಂಚರ್ ಏರ್ ಔಟ್ ಮಾಡೋದು ಸಮಥಿಂಗ್ ಏನೋ ಹತ್ರ ಬಂದಾಗೂ ಹಿಂದೆಯಿಂದ ಡೈರೆಕ್ಟ್ ಜಂಪ್ ಮಾಡಿಬಿಟ್ಟು ಇಮಿಡಿಯೇಟ್ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೊಂಟೋಗ್ತೀನಿ. ಸೊ ದ್ಯಾಟ್ಸ್ ಮೈ ಎಕ್ಸಿಟ್ ಪ್ಲ್ಯಾನ್. ಸೊ ಆ ಒಂದು ಧೈರ್ಯದ ಮೇಲೇ ಐ ಸ್ಟಾರ್ಟೆಡ್ ದಿಸ್. ಐ ಸ್ಟೇಡ್ ಹಿಯರ್ ಆಲ್ಸೋ. ಬಟ್ ನಿಜ ಹೇಳಬೇಕಂದ್ರೆ ಕೇರಳ ಇಸ್ ರಿಯಲಿ ಸೇಫ್. ಪೀಪಲ್ ಅಲ್ಲಿ ಎವ್ರಿಬಡಿ ಈಸ್ ಏನೋ ಅವರವರು ಚಿಂತೆಯಲ್ಲಿ ಅವ್ರವ್ರದ್ದೇ ಕೆಲಸದಲ್ಲಿ ತಲ್ಲೀನರಾಗಿರ್ತಾರೆ. ದೇ ಆರ್ ನಾಟ್ ಕನ್ಸರ್ನ್ ಅಬೌಟ್ ವಾಟ್ ಅದರ್ಸ್ ಡೂಯಿಂಗ್. ಸೊ ಯಾ, ಸೊ ಐ ಆಮ್ ಹ್ಯಾಪಿ another day passed as a van lifer. Every day is a test for me. Literally every day is a test, ಗುರು. ಸೊ ಇವತ್ತೂ ಪಾಸ್ ಮಾಡೇ ಆಯಿತು. ಆ ಕಡೆ ಎಲ್ಲ ಫಾಗ್ ಇದೆ, ಅಲ್ಲೊಂದು ಬೆಟ್ಟ ಇದೆ. ಓ ಮೈ ಗಾಡ್, ಇವಾಗೂ ಆ್ಯಕ್ಚುಲಿ ಫಾಗ್ ಇದೆ, ಬಟ್ ಸೂರ್ಯೋದಯ ಆಗಿದೆ. ಬಟ್ ಸ್ಟಿಲ್ ಫಾಗ್ ಇಸ್ ದೇ. ಬ್ಯೂಟಿಫುಲ್. ಏನು ಬೇಕು ಇನ್ನು? ಓಕೆ, ಲೆಟ್ಸ್ ಗೋ ನಾವ್.